ನಮಸ್ಕಾರ ವೀಕ್ಷಕರೇ, ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನೀವು ಕೆಲವೇ ಕ್ಷಣಗಳಲ್ಲಿ ವಶೀಕರಣ ಮಾಡ್ಕೊಳ್ಬೇಕು ಅಂದರೆ ಇವತ್ತು ನೀವು ಇಷ್ಟಪಟ್ಟವರು ಯಾರೇ ಆಗಲಿ, ಗರ್ಲ್ಫ್ರೆಂಡ್ ಆಗಲಿ ಅಥವಾ ಬಾಯ್ ಫ್ರೆಂಡ್ ಆಗಲಿ, ಅಥವಾ ನೀವು ಇಷ್ಟಪಟ್ಟು ನಿಮ್ಮಿಂದ ನಿಮ್ಮ ಹೆಂಡತಿ ದೂರವಾಗಿದ್ದರೆ ಅಥವಾ ನಿಮ್ಮ ಪ್ರೇಯಸಿ ದೂರವಾಗಿದ್ದರೆ ಈ ಒಂದು ನಾವು ಹೇಳ್ಕೊಡುವಂತಹ ತಂತ್ರವನ್ನು ನೀವು ಮಧ್ಯರಾತ್ರಿ 12 ಗಂಟೆ ರಾತ್ರಿ ಅಮಾವಾಸ್ಯೆ ದಿನ ಮಾಡಿದ್ದೆ ಆದರೆ ನೀವು ಇಷ್ಟಪಟ್ಟವರು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ವಶವಾಗ್ತಾರೆ. ಅವರೇ ಬಂದು ನಿಮ್ಮನ್ನು ಸೇರಿಕೊಳ್ತಾರೆ. ಹಾಗಾದರೆ ಆ ಒಂದು ವಶೀಕರಣ ತಂತ್ರ ಯಾವುದು ಮತ್ತು ಅದಕ್ಕೆ ಏನೆಲ್ಲ ನಮಗೆ ವಸ್ತು ಬೇಕು ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ನಾವು ತಿಳಿಸ್ಕೊಡ್ತೀವಿ. ಬನ್ನಿ, ಅದಕ್ಕೂ ಮೊದಲು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕೆಲವೇ ದಿನಗಳಲ್ಲಿ ಬಗೆಹರಿಸ್ಕೊಡ್ತಾರೆ. ವೀಕ್ಷಕರೇ ನೋಡಿ, ಇದಕ್ಕೆ ನಿಮಗೆ ಕೇವಲ ಒಂದು ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಹುಡುಗಿಯಾಗಿರ್ಬೋದು ಅಥವಾ ಹುಡುಗ ಆಗಿರ್ಬೋದು, ನೀವು ಯಾರನ್ನು ಇಷ್ಟಪಡ್ತೀರೋ ಅಂದರೆ ಹುಡುಗನ ಅಥವಾ ಹುಡುಗಿಯ ಒಂದು ಬಟ್ಟೆಯ ಪೀಸನ್ನು ತರಬೇಕಾಗುತ್ತೆ. ನೀವು ಹುಡುಗ ಅಥವಾ ಹುಡುಗಿ ಯಾವುದೇ ಒಂದು ಅವರು ಹಾಕೊಳ್ಳುವಂತಹ ಬಟ್ಟೆಯ ಪೀಸನ್ನು ತರಬೇಕಾಗುತ್ತೆ. ಸ್ವಲ್ಪ ಆದರೂ ಪರವಾಗಿಲ್ಲ, ದೊಡ್ಡದಾದರೂ ಪರವಾಗಿಲ್ಲ, ನಾವು ತೋರಿಸುವಂತಹ ರೀತಿ ನೀವು ಮಾಡಬೇಕಾಗುತ್ತೆ. ಮೊದಲು ನೀವು ಅದನ್ನು ತಂದುಬಿಟ್ಟು ನೀವು ಈ ಒಂದು ವಶೀಕರಣ ತಂತ್ರವನ್ನು ಮಧ್ಯರಾತ್ರಿ 12 ಗಂಟೆ ರಾತ್ರಿಯಲ್ಲಿ ಮಾಡಬೇಕು, ಅಮಾವಾಸ್ಯೆ ದಿನ. ಇದನ್ನು ನೀವು ಮಾಡಿದರೆ ಕೆಲವೇ ದಿನಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ವಶ ಆಗ್ತಾರೆ ಅವರು ಅಂತಲೇ ಹೇಳ್ಬೋದು. ಯಾವ ರೀತಿ ಮಾಡಬೇಕಪ್ಪ ಏನಪ್ಪ ಅಂದರೆ, ನೀವು ಅವರು ಬಟ್ಟೆ ಇರುತ್ತಲ್ಲ, ತುಂಡಾಗಿರೋ ಬಟ್ಟೆನ ನೀವು ತಗೊಂಡು ಆಮೇಲೆ ಕತ್ತಲೆಯ ಮನೆಯಲ್ಲಿ ಮಧ್ಯರಾತ್ರಿ 12 ಗಂಟೆಯಲ್ಲಿ ನೀವು ಒಂದು ದೀಪವನ್ನು ಹಚ್ಕೊಳ್ಬೇಕು. ದೀಪವನ್ನು ಹಚ್ಚಿ ಅರಿಶಿಣ ಮತ್ತು ಕುಂಕುಮವನ್ನು ಇಟ್ಕೊಳ್ಬೇಕು. ಆನಂತರ ನೀವೇನಪ್ಪ ಮಾಡ್ತೀರಿ ಅಂದರೆ, ನೀವು ಇಷ್ಟಪಟ್ಟಂತಹ ಬಟ್ಟೆಯ ಒಂದು ಮೇಲೆ ಅಂದರೆ ನೀವು ಯಾರನ್ನು ಇಷ್ಟಪಡ್ತೀರೋ ಅವರ ಒಂದು ಬಟ್ಟೆಯ ಮೇಲೆ ಅರಿಶಿಣ ಕುಂಕುಮವನ್ನು ಹಾಕ್ತಾ ನಾವು ಹೇಳ್ಕೊಡುವಂತಹ ಮಂತ್ರವನ್ನು 10 ಬಾರಿ ಜಪಿಸಬೇಕು. ಯಾವೊಂದು ಮಂತ್ರ ಯಾವುದಪ್ಪ ಅಂದರೆ, ಓಂ ಆತ್ಮಬಂಧು ದಿಗ್ಬಂಧಂ ವಶೀಕರಣ ವಿದ್ಮಹಿ ತನ್ನು ದೀಪ್ತಿ ಪ್ರಚೋದಯ. ಓಂ ಆತ್ಮಬಂಧಂ ದಿಗ್ಬಂಧಂ ವಶೀಕರಣ ವಿದ್ಯೆ ತನ್ನು ದೀಪ್ತಿ ಪ್ರಚೋದಯ. ಈ ಒಂದು ಮಂತ್ರವನ್ನು ಹೇಳ್ಕೊಳ್ತಾ ಅರಿಶಿಣ ಕುಂಕುಮವನ್ನು ಹಾಕ್ತಾ ನೀವು ಈ ರೀತಿ ಮಾಡೋದ್ರಿಂದ ನೀವು ಅವರ ಹೆಸರನ್ನು ಸೇರಿಸ್ಕೊಂಡು ಈ ಒಂದು ಮಂತ್ರವನ್ನು 10 ಬಾರಿ ಹೇಳ್ಕೊಳ್ಬೇಕಾಗುತ್ತೆ. ಆನಂತರ ಏನಪ್ಪ ಮಾಡ್ತೀರಿ ಅಂದರೆ, ವಶಂ 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 ಎಂದು ಅಂದ್ಕೊಳ್ತಾ ನೀವು ಮಧ್ಯರಾತ್ರಿ 12 ಗಂಟೆ ರಾತ್ರಿಯಲ್ಲಿ ಈ ಒಂದು ಬಟ್ಟೆಯನ್ನು ನೀವು ನಿಮ್ಮ ಮಲಕೊಳ್ಳುವ ಜಾಗದಲ್ಲಿ ಇಟ್ಕೊಳ್ಬೇಕು. ಆನಂತರ ಬೆಳಗ್ಗೆ ಅದಾದ ನಂತರ ನಾಳೆಯ ದಿನ 6 ಗಂಟೆಗೆ ಹೋಗಿ ನೀವು ಈ ಒಂದು ಬಟ್ಟೆಯನ್ನು ನೀವು ಕಟ್ಟಿ ಹರಿಯುವ ನದಿ ನೀರಿಗೆ ಇಟ್ಟು ಬರಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬಾರ್ದು. ನೀವೇನಾದರೂ ಹಿಂದೆ ತಿರುಗಿ ನೋಡಿದ್ರೆ ಆದರೆ ಈ ಒಂದು ವಶೀಕರಣ ತಂತ್ರ ನಿಮಗೆ ಉಪಯೋಗ ಆಗೋದಿಲ್ಲ ಸ್ನೇಹಿತರೆ. ವೀಕ್ಷಕರೇ, ಈ ಒಂದು ವಶೀಕರಣ ತಂತ್ರ ನಿಮಗೇನಾದರೂ ಉಪಯೋಗ ಆಗಿಲ್ಲ ಅಂದರೆ ಕೆಳಗಡೆ ಕಾಣಿಸುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿ. ಇವರು ಕೆಲವೇ ದಿನಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಇಷ್ಟಪಟ್ಟವರನ್ನು ವಶ ಮಾಡ್ಕೊಳ್ತಾರೆ ಅಂತಲೇ ಹೇಳ್ಬೋದು.